ಅಗ್ನಿ ಗ್ರಾಮದಲ್ಲಿ ಮರೀಚಿಕೆಯಾದ ಮೂಲಭೂತ ಸೌಕರ್ಯಗಳು, ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮವು ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿದೆ. ಗ್ರಾಮದ ಪಂಚಾಯಿತಿ ಇದ್ರೂ ಕೂಡ ಸುಧಾರಣೆ ಇಲ್ಲದಂತಾಗಿರುವ ಗ್ರಾಮದಲ್ಲಿ ಸುಮಾರು 1200ರಿಂದ 1400 ಮನೆಗಳಿದ್ದು 2500ಕ್ಕಿಂತಲೂ ಹೆಚ್ಚಿನ ಮತದಾನ ಇರುವ ಈ ಗ್ರಾಮ ಸುಮಾರು 1 ವರ್ಷದಿಂದ ರಸ್ತೆ ಸುಧಾರಣೆಗೆ ಹಾಗೂ ಗ್ರಾಮದ ನೈರ್ಮಲ್ಯ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಸುರಪುರ ಶಾಸಕರಾದ ವೇಣುಗೋಪಾಲ್ ನಾಯಕ್ ಅವರಿಗೂ ಕೂಡ ಅರ್ಜಿ ಸಲ್ಲಿಸಿ ಗಮನಕ್ಕೆ ತಂದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ಹೀಗಾದರೆ ಅಗ್ನಿ ಗ್ರಾಮದ ನಿವಾಸಿಗಳ ಗೋಳು ಕೇಳುವವರೇ ಇಲ್ಲದಂತಾಗಿದೆಯಾ? ಮಾಧ್ಯಮಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಜನಪ್ರತಿನಿಧಿಗಳು ಕೇವಲ ಚುನಾವಣೆ ಬಂದಾಗ ಅಷ್ಟೇ ಗ್ರಾಮದ ಕಡೆ ಮುಖ ಮಾಡುತ್ತಾರೆ. ಚುನಾವಣೆಯ ನಂತರದಿಂದ ಇಲ್ಲಿಯವರೆಗೂ ಶಾಸಕರು ಗ್ರಾಮದ ಕಡೆಯೂ ತಿರುಗಿ ಕೂಡ ನೋಡುತ್ತಿಲ್ಲ. ಒಂದು ವೇಳೆ ನಮ್ಮ ಸಮಸ್ಯೆ ಬಗ್ಗೆ ಅರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವರದಿ ಕ್ಯಾಮ್ರಾಮನ್ ಲಾಲ್ ಸಿಂಗ್ ರಾಠೋಡ ಜೊತೆ ಶಿವು ರಾಠೋಡ. ನಾವು ಅಗ್ನಿ ಗ್ರಾಮದ ಪಂಚಾಯತಿ ಸದಸ್ಯರು, ಆಮೇಲೆ ನಾವು ಎಲ್ಲರೂ ಅಗ್ನಿ ಗ್ರಾಮಸ್ಥರು ಕೂಡಿ MLA ಮನೆತನ ಹೋದರೂ ಅವರು ಕೇರ್ ಮಾಡಲಾಗ್ಯಾರ. ನಮಗೆ ಇದು ದಾರಿ ಬಗ್ಗೆ ಎಷ್ಟು ರೀತಿಯಿಂದ ಹೇಳಿದ್ರು ಅವ್ರಿಗೆ ಏನು ಮನಸ್ಸಿಗೆ ಬರ್ಲಾರ್ದಂಗೆ ಆಗ್ಯದ. ಮುಂದೆ ಬರೋದು ಹೋಗೋದು ಹೆಂಗಂತ ನಾವು ಕೇಳ್ಕೊಳ್ತೀವಿ. ಯಾಕಂದ್ರೆ ಇಲ್ಲಿ ಓಟ್ ಹಾಕಿದವರು ನಮ್ಮ ಸದಸ್ಯರಿಗೆ ಕೇಳ್ತಾರ. ಸದಸ್ಯರಿಗೆ ಕೇಳಲಾರ್ದ ಅಷ್ಟೇ ಅಲ್ಲದೆ ಇಲ್ಲಿ ಸಂಡಾಸ್ ಹೋಗುವ ಹೆಣ್ಣು ಮಕ್ಕಳು ತಮ್ಮ ಪದರಿನ ರೊಕ್ಕ ಹಾಕೊಂಡು ತಮ್ಮ ದಾರಿ ಮಾಡಿಕೊಂಡಿದ್ದಾರೆ. ಶಾಸಕರು ಏನಂದ್ರಿ ರಸ್ತೆ ಬಗ್ಗೆ? ಶಾಸಕರು ಏನು ಅಂತಾರೆ, ನೋಡಮ್ಮ ಅಂತಾರೆ. ಶಾಸಕರು ಎಂದು ಓಟ್ ಹಾಕೊಂಡು ಹೋದ ತಕ್ಷಣ ಅವರು ಮರಳಿ ಇಲ್ಲಿ ಬಂದಿಲ್ಲ. ಸಮಯಕ್ಕೆ ಸುಮಾರು ಎಷ್ಟು ತಿಂಗಳಾಯ್ತ್ರಿ ನೀವು ಶಾಸಕರ ಭೇಟಿಯಾಗಿ ರಸ್ತೆ ಬಗ್ಗೆ ಹೇಳಿ? 4-5 ಸಲ ಹೋಗಿವಿ, 4-5 ತಿಂಗಳು ಆಯ್ತು. ಇಷ್ಟಾದ್ರೂ ಅವರು ಕೇರ್ ಮಾಡಲಾಗ್ಯಾರ. ಎಲ್ಲಿಂದ ಎಲ್ಲಿವರೆಗೆ ಈ ರಸ್ತೆ ಆಗ್ಬೇಕ್ರಿ? ಈ ರಸ್ತೆ ಬೀರಪ್ಪ ಗುಡಿಯಲ್ಲಿಂದ ಈ ಕಡೆ ಹನುಮಂತ ದೇವರು ಮಂದಿರ ತನ ಆಗ್ಬೇಕು. ಇದು ರಸ್ತೆ ಪದೇ ಇದೇ ರಸ್ತೆ ಬಗ್ಗೆ ಕೇಳಕ್ ಹೋಗಿವಿ. ಅವರು ಒಟ ಏನ್ ಅಗ್ನಿ ಬಗ್ಗೆ ಒಟ್ಟು ಏನು ಮಾಡಲಾಗ್ಯಾರ. ಇದಕ್ಕೋಸ್ಕರ ಈಗ ಮುಂದೆ ಬರುದು ಹೋಗುದು ಹೆಂಗಂತ ನಾವು ಕೇಳ್ಕೊತೀವಿ. ಯಾಕಂದ್ರೆ ಇಲ್ಲಿ ಜನರು ಸದಸ್ಯರಿಗೆ ಹೊಡಿತಾರ, ಎಂತ ಮೆಂಬರ್ಗಳು ನೀವು ಏನ್ ಮಾಡ್ತೀರಿ, ಏನ್ ದನ ಕಾಯ್ತೀರಿ, ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರ ಅಂತ ಕೇಳಿ ಅವ್ರಿಗೆ ನಾವು ಏನು ಉತ್ತರ ಕೊಡ್ಬೇಕು. ಅದಕ್ಕೋಸ್ಕರ ನಾವು ನಿಮಗೆ MLA ಸಾಹೇಬ್ರಿಗೆ ಕೇಳ್ಕೊಳ್ಳೋದು ಅಂದ್ರೆ ಇದು ಲಾಸ್ಟ್ ಚಾನ್ಸ್. ನಾವು ನಿಮ್ಗೆ ಕೇಳ್ಕೊಳ್ಳೋದು ಬಂದು ನೀವು ನಮ್ಮ ದಾರಿಯನ್ನು ಸರಿಯಾಗಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ಇದು ಬಿಟ್ಟು ಬೇರೆ ಸಮಸ್ಯೆ ಯಾವ್ದಾದ್ರು ಇದಾರೆ? ಬೇರೆ ಸಮಸ್ಯೆ ಹಲವಾರು ಅದಾವ. ಇದು ಒಂದು ಸಮಸ್ಯೆ ಮಾಡಿಕೊಟ್ರೆ ಮತ್ತೆ ಮುಂದೆ ಹೇಳಿಕೆ ನಮ್ಗೆ ಚಾನ್ಸ್ ಐತೆ ಅಂತ ನಾವು ಕೇಳ್ಕೊತೀವಿ. ಇದೇ ರಸ್ತೆನೇ ಮಾಡಲಾಗ್ಯಾರ. ಮುಂದೆ ಫೈದಾ ಐತೆ ಅಂತ ನಾವು ಸುಮ್ ಬಿಟ್ಬಿಟ್ಟು ಇಷ್ಟೇ. ಮುಗಿಸ್ರಿ ಅಂತ ಹೇಳಿ ಮೊದಲ ನೀರಿನ ಬಗ್ಗೆ ನೀರಿನ ಬಗ್ಗೆದಲ್ಲಿ PDO ಸಾಹೇಬರಿಗೆ ಆಮೇಲೆ ಸೆಕ್ರೆಟರಿ ಅವರಿಗೆ 100 ಸಲ ಅವರಿಗೆ ಹೇಳಿದ್ರೆ 10 ಸಲ ಫೋಟೋ ತಗೊಂಡ್ ಹೋಗಿ ಬಂದಿಲ್ಲಿ ಇದು ಗಟ್ರಿ ಎಷ್ಟು ದಿನದಿಂದ ಆಯ್ತ್ರಿ, ಎಷ್ಟು ದಿನದಿಲ್ಲ, ಬರೀ ಇದೇ ಕೇಳೋದು ಮತ್ತೆ ಹೋಗೋದು ಆಯ್ತು, ಮತ್ತೆ ಒಂದೆರಡು ದಿನ ಮತ್ತೆ ಬರೋದು. ಅವ್ರಿಗೆ ಹೇಳಿ ನಮ್ಗೆ ಸಾಕಾಗಿಬಿಟ್ಟಿದೆ, ಕೆಲಸ ಬಯಸಿಬಿಟ್ಟಿದೆ. ಬರೀ ಅವ್ರು ಬಂದಾಗ ನಾವು ಕೆಲಸ ಬಿಟ್ಟು ಅವ್ರ ಹತ್ತಿರ ಬರ್ಬೇಕು, ಅವ್ರ ಜೊತೆಲಿ ಮಾತಾಡ್ಬೇಕು. ಇದ್ರ ಬಗ್ಗೆ ಒಟ್ಟೆ ಗಮನನೇ ತಗೋತಾ ಇಲ್ಲ. ಮತ್ತೆ ಇದ್ರ ಬಗ್ಗೆ ನೀವೇನು ಗಮನ ತಗೋತಿರೋ ನೀವು ಇಲ್ಲ, ನೀವು ಹಾಗೆ ಕೊಡ್ತಿರೋ. ಮತ್ತೆ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು, ಇನ್ನೂವರೆಗೂ ಅಗ್ನಿ ಊರು ಆಯ್ತೋ ಏನೋ ಇಲ್ಲೋ. ಆ ಟೈಮ್ನಲ್ಲಿ ಏನದ ಅಗ್ನಿ ನಮ್ಮ ಊರು ಅಗ್ನಿ ನಮ್ದು ಅಂತ ತಿಳ್ಕೊಂಡು ನೀವು ಅಗ್ನಿಗೆ ಬರ್ತಿದ್ದೀರಿ. ಇವಾಗ ಏನದ ಈಗ ಅಗ್ನಿ ಹತ್ತಿರನೇ ಒಟ್ಟೆ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು, ಇನ್ನೂವರೆಗೂ ಅಗ್ನಿ ಮುಖನೇ ನೋಡಿಲ್ಲ. ನೀವು ಶಾಸಕರು ಬಂದು ನಿಮ್ಮ ಸಮಸ್ಯೆಗಳ ಬಗ್ಗೆನೂ ಹೇಳಿಲ್ಲ, ಅವ್ರ ಮುಖನೇ ನೋಡಿಲ್ಲ. ನಾವು ಅಗ್ನಿಗೆ ಬಂದಿದ್ದು ಗೆದ್ದು ಬಂದ ನಂತರ ಅಗ್ನಿ ಊರು ಹೆಂಗೈತೆ ಅಂತ ಬಂದು ನೋಡಿಲ್ಲ ಅವರು. ಅದಕ್ಕೋಸ್ಕರ ಅವರು ತಮ್ಮಲ್ಲಿ ಮನವಿ ಇದೆ, ಅಗ್ನಿಗೆ ತಾವು ಬರಬೇಕು, ಬಂದು ಇಲ್ಲಿ ಸ್ವತಃ ತಾವೇ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳುತ್ತೇನೆ. ಇಲ್ಲಿ ಎಲೆಕ್ಷನ್ ವೋಟ್ ಇದ್ದಾಗ ಬರ್ತಾರ, ಬಂದು ವೋಟ್ ಏನದ ನಮಗಾಕು ನಿಮ್ಗಾಕು 3ನೇ ವಾರ್ಡಿಗೆ ಹಾಕು 4ನೇ ವಾರ್ಡಿಗೆ ಹಾಕು, ನಾವೇನದ ಗೆದ್ದು ಬಂದಿಂದ ಏನು ಮಾಡ್ತೀವಿ ಅಂತಾರೆ. ಒಟ್ಟ ಇಲ್ಲಿಗೆ ಏನದ ಕಾಲಿಡಲ್ಲ, ಮೆಂಬರ್ಗಳು ಇಲ್ಲ, ಚೇರ್ಮನ್ಗಳು ಇಲ್ಲ, ಯಾರಿಲ್ಲ. MLA ಸಾಹೇಬ್ ಏನದ ವೋಟ್ ನಮ್ಗೆ ಹಾಕ್ರಪ್ಪ, ನಾವು ಎಷ್ಟೊತ್ತಿದ್ರು ಬಂದು ನಿಮ್ಗೆ ಏನಾದ್ರೂ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. ವೆಂಕಟ ನಾಯ್ಕ ಮಾಡಿದ್ದ ಮೊದಲ, ಇವ್ರು ಬಂದಿಂದ ಇವ್ರ ಮುಖನೇ ನೋಡಿಲ್ಲ ಅವ್ನ ಮಗನ್. ನಾವು ಏನ್ ಮಾಡೋದು, ಈ ಕತ್ತಲ್ದಾಗ ಏನದ ಬಿದ್ದು ಸತ್ತು ಎಲ್ಲ ಏನದ ಜನ ಹಾಳಾಲಕೈತದ.
ಇಲ್ಲಾಂದ್ರೆ ಏನದ ಎಲೆಕ್ಷನ್ ಅದಕ್ಕೆ ಏನು ಕೇಳಕ್ ಬರಬೇಡ್ರಿ. ನಿಮ್ಮ ಪಾಡಿಗೆ ನೀವು ಆರಾಮಿರ್ರಿ, ನಮ್ಮ ಪಾಡಿಗೆ ನಾವು ಏನು ಮಾಡ್ಕೊಂತ ಹೋಗ್ತೀವಿ. ಕಡಿ ಪಟ್ಟೆನ ಹಾಕಿ ಪಂಚಾಯತ್ ಅಂತರು ಈಗ 5 ವರ್ಷ ಆಯ್ತು ಹಾಳು ಬಿದ್ದದ. ಯಾವ ಮೆಂಬರ್ಗಳಿಲ್ಲ, ಚೇರ್ಮನ್ ಇಲ್ಲ, ಎಲ್ಲರೂ ಸತ್ತಾರ. ಪಟ್ಟಿ ಹಾಕ್ಯಾರ ಏನದ, ಎಲ್ಲರೂ ಸಮಾಜಕ್ಕೆ ಪಟ್ಟಿ ಹಾಕಿ ದೇವ್ರ ಗುಡಿ ರೊಕ್ಕ ಪಕ್ಕ ಜಮಾಸಿ ಏನದ ಹಾಕಿ ಎಲ್ಲಾನು ಏನದ ವ್ಯವಸ್ಥೆ ಮಾಡ್ತೀವಿ ಊರಿಗೆ. ಈ ಸಾರಿ ಬಂದ್ರೆ ಏನದ ಬೇರೆನೇ ತಗದ ಇನ್ನು 2 ತಿಂಗಳದ ಬರಕತ್ತಿ ನಮ್ಮ ಬಂದು ನಾವೇನದ ಮಾತಾಡ್ತೀವಿ. ಮಾತಾಡ್ಲಕ್ಕೆ ಏನದ ದೇವ್ರ ದಾರಿನೂ ಕೊಟ್ಟಲ್ಲ, ನಮಗೆ ಶಕ್ತಿನ ಅದ, ಎಲ್ಲನೂ ಮಾಡ್ತೀವಿ. ಏನು ನಿಮ್ಮೆಲ್ಲ ನಾವು ಬಂತಿಲ್ಲ. 4 ಮಂದಿ ಮೆಂಬರ್ ನೀಡ್ತೀರಿ, ದೊಡ್ಡವ್ರು ನೀಡ್ತೀರಿ, ಅವ್ರಿಗೆ ಕೊಡ್ತೀರಿ. ಏನದ ರಸ್ತೆ ನೋಡ್ರಿ, ರಸ್ತೆ ಬಂದು ನೋಡ್ರಿ. ತಪ್ಪಿದ್ರೆ ನಮಗೇನದ ಭಾಳ ಕೊಳ್ಳಾಗೇನದ ಹಾರ ಕಟ್ಟಿ ಹೋಗ್ಬಿಡ್ರಿ ಬಂದು. ಇದೆಲ್ಲ ರಸ್ತೆ ನೋಡ್ರಿ, ಇದು ನಮ್ಮ ಹರಿಪೇಟೆ ಹಿಡ್ಕೊಂಡು ದರ್ಗಾ ಹಿಡ್ಕೊಂಡು ಸಂಧಿ ಹಿಡ್ಕೊಂಡು ಎಲ್ಲಷ್ಟು ಏನದ ಏನಿಲ್ಲ. ಒಂದೊಂದು ಊರಿಗೆ ಏನದ ದುನಿಯದ್ದಾಗ್ಯದ. ನಮ್ಮ ಊರು ಏನದ ಅಗ್ನಿ ಎಂಬುದು ಹಾಳಾಗಿ ಹೋಗ್ಯದ. ಸುಮಾರು 15-20 ವರ್ಷಗಳಾದ ರಸ್ತೆ ಕಾಮಗಾರಿ ಮುಗಿದು. ರಸ್ತೆ ಕಾಮಗಾರಿ ಈ ತರ ಇದೆ. ನಾವು ಶಾಸಕರಿಗೂ ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಅಗ್ನಿ ಅಭಿವೃದ್ಧಿ ಆಡಳಿತ ಅಧಿಕಾರಿಗೂ ಕೂಡ ನಾವು ಅರ್ಜಿಯನ್ನು ಕೊಟ್ಟಿವಿ. ವಿತ್ ಪ್ರೂಫ್ ಇದು. ಯಾವುದೇ ತರಹದ ಕ್ರಮವನ್ನು ಸ್ವಲ್ಪ ಕೂಡ ಜರುಗಿಸ್ತಿಲ್ಲ. ಸುಮಾರು 7-8 ಮಾಧ್ಯಮಗಳಲ್ಲಿ ಮತ್ತು 5-6 ಪತ್ರಿಕೆಗಳಲ್ಲಿ ಕೂಡ ಪ್ರಕಟವಾಗಿದೆ ಈ ಸಮಸ್ಯೆ ಬಗ್ಗೆ. ಇದು 2012ರಲ್ಲಿ ಅಗ್ನಿ ಗ್ರಾಮ ಸುವರ್ಣ ಗ್ರಾಮ ಅಂತ ಹೆಗ್ಗಳಿಕೆ ಪಡೆದಿತ್ತು. ಆ ಟೈಮಲ್ಲಿ ಕೂಡ ಯಾವುದೇ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಸುಮ್ಮನೆ ಬರೋದು, ಬಿಲ್ ಎತ್ತೋದು, ತಿನ್ನೋದು, ಹೋಗೋದು ಇದೇ ಆಗಿದೆ. ಮತ್ತೆ ಸರಿಯಾದ ಬೀದಿ ದೀಪಗಳು ಕೂಡ ಅಳವಡಿಕೆ ಮಾಡಿಲ್ಲ. ದೀಪಾವಳಿಯಲ್ಲಿ ಹಾಕಿದ್ರೆ 2 ದಿನದಲ್ಲಿ ಹೋಯ್ತು. ಮತ್ತೆ ನೀರಿನ ಸರಬರಾಜು ಕೂಡ ವ್ಯತ್ಯಯ ಆದ. ಇದೇ ಕೆಲಸ ನಮ್ಮ ಶಾಸಕರಿಗೆ ಮಾಡಬೇಕೆಂದು ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ಸಲ ಈ ಕೆಲಸವನ್ನು ಮಾಡಲಿಲ್ಲ ಅಂದ್ರೆ ಪಂಚಾಯತಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸುತ್ತೇವೆ. ನೋಡ್ರಿ, ಇಂತ ಎಲ್ಲಾ ರಸ್ತೆ ಅದಾವ. ನಮ್ಮ ಮುದುಕರು ಅವು ಬಿದ್ದು ಸತ್ತೀವಿ. ಏನ್ ಇದ್ರಾಗ ಸಾಯಮೇ ನಾ ಏನ್ ನಿಮ್ಮಂತೆಲ್ಲ ಬರವಂತ ಕೇಳ್ತಾರೆ. ಏನಿಲ್ಲ, ಓಟ್ ಹಾಕಂತಾರ, ಹೋಗ್ತಾರ, ಮನಿ ಹೋಗ್ಕೊಂಡು ಗೆದ್ದು ನಮ್ಮ ದಾರಿಗೆ ಹಾಕ್ಯಾರ. ಅಡಿಗೆ ಕೈ ಮುರಿದ, ಕಾಲನ್ನು ಮುರಿದ ತೋರ್ಸ್ರಿ ನಮಗ್ ಬಂದು. ಕರೆ ಕರೆ ಸತ್ಯದಿಂದ ಹೇಳ್ತೀನಿ. ಎಲ್ಲ ಹೋದ ಸತ್ಯ ಕೈ ಎತ್ತೇ ಹೇಳ್ತೀನಿ. ಸತ್ಯಮ್ಮನೇ ಅದೀನಿ. ದೇವ್ರು ಬಂದಂಗ ಬಂದಿದ್ನಿ. ಬೇಕಾದ್ರೆ ಬರ್ಲಿ, ಅಪ್ಪನ್ ಬರ್ಲಿ, ಅವು ಬರ್ಲಿ, ನಮ್ಮ ಮಾತಾಡ್ತೀನಿ ನಾನು. ಹೆಣ್ಮಕ್ಳು ಕತ್ತಲ ಬಿದ್ದು, ಲೈಟ್ ಇಲ್ಲ, ಏನಿಲ್ಲ ಕತ್ತಲ್ದಾಗ ಕುಂತೀವಿ. ಇಲ್ಲೆಲ್ಲ ನೀವು ಬಂದ್ರ ನಿಮ್ ಪುಣ್ಯದಿಂದ ನಡಿತೀವಿ. ನಾಳೆಗೆ ಹೋಗಿ ಶಿವರ್ ಬಂಡೆಗೆ ಇಟ್ಟು ಹೋಗ್ಬಿಡ್ರಿ ಆ ಕಡೆ.